ಧ್ವಂಸ ಮಾಡಾಕ್ಬಿಟ್ರು ಇಂಗ್ಲೆಂಡ್ನ ಇಂಡಿಯಾ ಅವರು. ಇಮ್ಯಾಜಿನೇ ಮಾಡಿರಲಿಲ್ಲ ಇಂಗ್ಲೆಂಡ್ ಈ ಥರ ಏನು ಕೇವಿನ ಆಗ್ಬಿಡ್ತಾರೆ, ಹೋರಾಟನೇ ಕೊಡಲ್ಲ, ಒನ್ ಸೈಡೆಡ್ ಗೇಮ್ ಆಗುತ್ತೆ ಅಂತ. ಟಾಸ್ ಗೆಲ್ಲೋದು ಇಂಪಾರ್ಟೆಂಟ್ ಆಗಿತ್ತು, ಯಾಕಂದರೆ ಟೀಮ್ ಇಂಡಿಯಾ ಆಯ್ಕೆ ಮಾಡ್ಕೊಂಡಿದ್ದು 3 ಸ್ಪಿನ್ನರ್ಸ್ನ ಅಂಡರ್ ಡ್ಯೂ. ಈ 3 ಜನ ಏನಾದರೂ ಸೆಕೆಂಡ್ ಬೌಲಿಂಗ್ ಮಾಡಿದರೆ ಕಷ್ಟ ಆಗಿರೋದು. ಬಟ್ ಇವತ್ತು ಟೀಮ್ ಇಂಡಿಯಾ ಅನ್ಕೊಂಡಂಗೆಲ್ಲ ಆಗಿದೆ. ಟಾಸ್ ಗೆದ್ದಿರೋದು ಸೂರ್ಯ, 3 ಸ್ಪಿನ್ನರ್ಸ್ ಬರ್ತಾ ಇರೋಂಗೆನೆ ವಿಕೆಟ್ಗಳನ್ನ ತೆಗೆದಿರೋದು. ಹರ್ಷದೀಪ್ ಸಿಂಗ್ ಎಂಥ ಒಂದು ಬೌಲಿಂಗ್ ಪ್ರದರ್ಶನ. ಪವರ್ ಪ್ಲೇಲಿ ಮತ್ತೊಮ್ಮೆ 2 ಓವರ್ಲಿ 2 ವಿಕೆಟ್ ತೊಗೊಂಡ್ರು ಅಂತ ಇನ್ನೊಂದು ಎಕ್ಸ್ಟ್ರಾ ಓವರ್ ಹಾಕ್ಸಿದ್ದು. ಅದಾದ್ಮೇಲಿಂದ ವರುಣ್ ಚಕ್ರವರ್ತಿ ಸೂಪರ್ ಸ್ಪೆಲ್ ಹಾಕಿದ್ರು ಅಂತ ಹೇಳಿದ್ರೆ, ಅಕ್ಷರ್ ಪಟೇಲ್ ಪಾರ್ಟಿಗೆ ಬಂದಿದ್ದು, ರವಿ ಬಿಷ್ಣೋಯಿಗೆ ವಿಕೆಟ್ ಬರ್ದೇ ಇದ್ರು ಕೂಡ ಎಕನಾಮಿಕಲ್ ಆಗಿ ಮಾಡಿದ್ದು, ಹಾರ್ದಿಕ್ ಪಾಂಡ್ಯ ದುಬಾರಿ ಆದರೂ 2 ವಿಕೆಟ್ ತೊಗೊಂಡಿದ್ದು, ರನ್ಸ್ಗಳ ಅಭಿಷೇಕ ಮಾಡಿದ್ದು ಅಭಿಷೇಕ್ ಶರ್ಮಾ ಅವರು. ಸಂಜು ಸ್ಯಾಮ್ಸನ್ ಮತ್ತೆ ಅಭಿಷೇಕ್ ಶರ್ಮಾ ಸಖತ್ತಾಗಿ ಒಂದು ಅಡಿಪಾಯನ ಹಾಕ್ಕೊಟ್ರು. ಅಲ್ಲಿಂದ ಗೇಮಲ್ಲೇ ಇರಲಿಲ್ಲ. ಕೇವಲ 13 ಓವರ್ಗೆ ಆ ಒಂದು ಟಾರ್ಗೆಟ್ನ ಅಚೀವ್ ಮಾಡಿರೋದು. 7 ವಿಕೆಟ್ಗಳ ಭಾರಿ ಜಯ. ಇಂಗ್ಲೆಂಡ್ ಇವಾಗ ಸ್ವಲ್ಪ ಮುಟ್ಟು ನೋಡ್ಕೋಬೇಕು ಅಂತ, ಲಿಕ್ಕಿಂಗ್ ದ ವೂಂಡ್ಸ್ ಅಂತಾರೆ ಇಂಗ್ಲೀಷಲ್ಲಿ. ಆ ಥರ ಇಂಗ್ಲೆಂಡ್ ಏನಾದರೂ ಕರಾಮತ್ ಮಾಡಲಿಲ್ಲ ಅಂತ ಹೇಳಿದ್ರೆ ಪ್ರಾಬ್ಲಿ 5-0 ಹೊಡ್ಸ್ಕೊಂಡ್ಬಿಡ್ಬೋದು. ಬಟ್ ಅಗೈನ್ ಒಂದು ಗೇಮೇನೆ ನಾವು ಯಾರ್ದೋ ಒಂದು ಫೇಟ್ನ ಡಿಸೈಡ್ ಮಾಡೋಕ್ಕಾಗೋದಿಲ್ಲ. ಸೊ ಹೋಪ್ಫುಲಿ ಇಂಗ್ಲೆಂಡ್ ಇನ್ನು ಮುಂದಿನ ಪಂದ್ಯಗಳಲ್ಲಿ ಹೋರಾಟ ಕೊಡ್ತಾರೆ ಅಂತ ಯೋಚನೆ ಮಾಡೋಣ. ಈ ಸರಣಿ ಚೆನ್ನಾಗಾಗಲಿ ಅಂತ ಹಾರೈಸೋಣ. ಟೀಮ್ ಇಂಡಿಯಾ ಅಂತೂ ಖುಷಿಯಾಗಿ ಇವತ್ತು ಏನು ಹೇಳ್ತೀರಾ, ಡಿನ್ನರ್ನ ಮಾಡ್ತಾರೆ, ಎಂಜಾಯ್ನ ಮಾಡ್ತಾರೆ. ಇಂತಿ ನಿಮ್ಮ ಜಾನಿ. ಧ್ವಂಸ ಮಾಡಾಕ್ಬಿಟ್ರು ಇಂಗ್ಲೆಂಡ್ನ ಇಂಡಿಯಾ ಅವರು. ಇಮ್ಯಾಜಿನೇ ಮಾಡಿರಲಿಲ್ಲ ಇಂಗ್ಲೆಂಡ್ ಈ ಥರ ಏನು ಕೇವಿನ ಆಗ್ಬಿಡ್ತಾರೆ, ಹೋರಾಟನೇ ಕೊಡಲ್ಲ, ಒನ್ ಸೈಡೆಡ್ ಗೇಮ್ ಆಗುತ್ತೆ ಅಂತ. ಟಾಸ್ ಗೆಲ್ಲೋದು ಇಂಪಾರ್ಟೆಂಟ್ ಆಗಿತ್ತು, ಯಾಕಂದರೆ ಟೀಮ್ ಇಂಡಿಯಾ ಆಯ್ಕೆ ಮಾಡ್ಕೊಂಡಿದ್ದು 3 ಸ್ಪಿನ್ನರ್ಸ್ನ ಅಂಡರ್ ಡ್ಯೂ. ಈ 3 ಜನ ಏನಾದರೂ ಸೆಕೆಂಡ್ ಬೌಲಿಂಗ್ ಮಾಡಿದರೆ ಕಷ್ಟ ಆಗಿರೋದು. ಬಟ್ ಇವತ್ತು ಟೀಮ್ ಇಂಡಿಯಾ ಅನ್ಕೊಂಡಂಗೆಲ್ಲ ಆಗಿದೆ. ಟಾಸ್ ಗೆದ್ದಿರೋದು ಸೂರ್ಯ, 3 ಸ್ಪಿನ್ನರ್ಸ್ ಬರ್ತಾ ಇರೋಂಗೆನೆ ವಿಕೆಟ್ಗಳನ್ನ ತೆಗೆದಿರೋದು. ಹರ್ಷದೀಪ್ ಸಿಂಗ್ ಎಂಥ ಒಂದು ಬೌಲಿಂಗ್ ಪ್ರದರ್ಶನ. ಪವರ್ ಪ್ಲೇಲಿ ಮತ್ತೊಮ್ಮೆ 2 ಓವರ್ಲಿ 2 ವಿಕೆಟ್ ತೊಗೊಂಡ್ರು ಅಂತ ಇನ್ನೊಂದು ಎಕ್ಸ್ಟ್ರಾ ಓವರ್ ಹಾಕ್ಸಿದ್ದು. ಅದಾದ್ಮೇಲಿಂದ ವರುಣ್ ಚಕ್ರವರ್ತಿ ಸೂಪರ್ ಸ್ಪೆಲ್ ಹಾಕಿದ್ರು ಅಂತ ಹೇಳಿದ್ರೆ, ಅಕ್ಷರ್ ಪಟೇಲ್ ಪಾರ್ಟಿಗೆ ಬಂದಿದ್ದು, ರವಿ ಬಿಷ್ಣೋಯಿಗೆ ವಿಕೆಟ್ ಬರ್ದೇ ಇದ್ರು ಕೂಡ ಎಕನಾಮಿಕಲ್ ಆಗಿ ಮಾಡಿದ್ದು, ಹಾರ್ದಿಕ್ ಪಾಂಡ್ಯ ದುಬಾರಿ ಆದರೂ 2 ವಿಕೆಟ್ ತೊಗೊಂಡಿದ್ದು, ರನ್ಸ್ಗಳ ಅಭಿಷೇಕ ಮಾಡಿದ್ದು ಅಭಿಷೇಕ್ ಶರ್ಮಾ ಅವರು. ಸಂಜು ಸ್ಯಾಮ್ಸನ್ ಮತ್ತೆ ಅಭಿಷೇಕ್ ಶರ್ಮಾ ಸಖತ್ತಾಗಿ ಒಂದು ಅಡಿಪಾಯನ ಹಾಕ್ಕೊಟ್ರು. ಅಲ್ಲಿಂದ ಗೇಮಲ್ಲೇ ಇರಲಿಲ್ಲ. ಕೇವಲ 13 ಓವರ್ಗೆ ಆ ಒಂದು ಟಾರ್ಗೆಟ್ನ ಅಚೀವ್ ಮಾಡಿರೋದು. 7 ವಿಕೆಟ್ಗಳ ಭಾರಿ ಜಯ. ಇಂಗ್ಲೆಂಡ್ ಇವಾಗ ಸ್ವಲ್ಪ ಮುಟ್ಟು ನೋಡ್ಕೋಬೇಕು ಅಂತ, ಲಿಕ್ಕಿಂಗ್ ದ ವೂಂಡ್ಸ್ ಅಂತಾರೆ ಇಂಗ್ಲೀಷಲ್ಲಿ. ಆ ಥರ ಇಂಗ್ಲೆಂಡ್ ಏನಾದರೂ ಕರಾಮತ್ ಮಾಡಲಿಲ್ಲ ಅಂತ ಹೇಳಿದ್ರೆ ಪ್ರಾಬ್ಲಿ 5-0 ಹೊಡ್ಸ್ಕೊಂಡ್ಬಿಡ್ಬೋದು. ಬಟ್ ಅಗೈನ್ ಒಂದು ಗೇಮೇನೆ ನಾವು ಯಾರ್ದೋ ಒಂದು ಫೇಟ್ನ ಡಿಸೈಡ್ ಮಾಡೋಕ್ಕಾಗೋದಿಲ್ಲ. ಸೊ ಹೋಪ್ಫುಲಿ ಇಂಗ್ಲೆಂಡ್ ಇನ್ನು ಮುಂದಿನ ಪಂದ್ಯಗಳಲ್ಲಿ ಹೋರಾಟ ಕೊಡ್ತಾರೆ ಅಂತ ಯೋಚನೆ ಮಾಡೋಣ. ಈ ಸರಣಿ ಚೆನ್ನಾಗಾಗಲಿ ಅಂತ ಹಾರೈಸೋಣ. ಟೀಮ್ ಇಂಡಿಯಾ ಅಂತೂ ಖುಷಿಯಾಗಿ ಇವತ್ತು ಏನು ಹೇಳ್ತೀರಾ, ಡಿನ್ನರ್ನ ಮಾಡ್ತಾರೆ, ಎಂಜಾಯ್ನ ಮಾಡ್ತಾರೆ. ಇಂತಿ ನಿಮ್ಮ ಜಾನಿ.